ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ನ್ಯೂ ಇಯರ್ ದಿನ ಏನೇನು ಸ್ಪೆಷಲ್ ಮಾಡ್ಕೊಂಡ್ರಿ? ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿ, ಅದು ಹಾಲು ಪೌಡರಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇಲ್ಲಿ ನಾನು ಅರ್ಧ kg ಕ್ಯಾರೆಟ್ ತೊಗೊಂಡಿದ್ದೀನಿ. ಏನಾರು ಒಂದು ಸ್ವೀಟ್ ತಿನ್ನಬೇಕಲ್ವಾ? ಸೊ 10 ನಿಮಿಷದಲ್ಲಿ ಆಗೋ ಸ್ವೀಟ್ ಅಂದರೆ ಕ್ಯಾರೆಟ್ ಹಲ್ವಾನೇ. ಅರ್ಧ kg ಕ್ಯಾರೆಟು, ಒಂದು 200 ಗ್ರಾಮ್ ಸಕ್ಕರೆ, ಒಂದು 6ರಿಂದ 8 ಏಲಕ್ಕಿ. ಸ್ವೀಟ್ ಅಂದಮೇಲೆ ಏಲಕ್ಕಿಲ್ಲ ಅಂದರೆ ಚೆನ್ನಾಗಿರಲ್ಲ. ಒಂದು 5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಜೊತೆಗೆ ಗೋಡಂಬಿ ಸ್ವಲ್ಪ, ಬಾದಾಮಿ ಸ್ವಲ್ಪ ತಗೊಂಡ್ರೆ ತಿಂದಾಗ ಸಾಕತ್ತಾಗಿರುತ್ತೆ ಟೇಸ್ಟ್. ನಾನು ಹಾಲು ಪೌಡರ್ ಹೇಳಿದ್ನಲ್ಲ, ಒಂದು 3 ಟೇಬಲ್ ಸ್ಪೂನ್ ಹಾಲು ಪೌಡರ್ ತಗೊಂಡು ಉಗುರು ಬೆಚ್ಚಗೆ ನೀರು ಹಾಕಿ ಹಾಲು ಥರ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಹಾಲಲ್ಲಿ ಕೂಡ ಮಾಡ್ಕೋಬೋದು. ಒಂದು ಸಲ ಹಾಲು ಪೌಡರಲ್ಲಿ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಅನ್ನೋದು ವ್ಯತ್ಯಾಸ ಗೊತ್ತಾಗುತ್ತೆ. ಈಗ ಕ್ಯಾರೆಟ್ ಸಿಪ್ಪೆಲ್ಲ ಎರ್ದಾದ್ಮೇಲೆ ಒಂದು ಸಲ ತೊಳಿಬೇಕು. ಫಸ್ಟೇ ತೊಳಿಯೋಕ್ಕಾಗಲ್ಲ, ತುರಿದಾದ್ಮೇಲೆ ತೊಳಿಯೋಕ್ಕಾಗಲ್ಲ. ಈ ಸಿಪ್ಪೆಲ್ಲ ಎರ್ದಾದ್ಮೇಲೆ ತೊಳ್ಕೊಬೇಕು. ಈಗ ತುರಿಯೋಕ್ಕೆ ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ತುರಿಮಣಿ ಅಲ್ಲ, ತುರಿಯೋ ಪ್ಲೇಟು ಇದ್ದರೆ ಅದರಲ್ಲೇ ತುರ್ಕೊಳ್ಳಿ. ಯಾವುದೇ ತುರಿ ವ್ಯತ್ಯಾಸ ಇಲ್ಲ, ಎಲ್ಲನೂ ಟೇಸ್ಟ್ ಒಂದೇ ಬರುತ್ತೆ. ಓಕೆನಾ? ಈ ಥರ ತುರಿದಾಗ ನಮಗೆ ಒಂದು 10 ನಿಮಿಷ ಟೈಮ್ ಟೇಕಿಂಗ್ ತಗೊಳುತ್ತೆ. ಬಿಟ್ಟರೆ ಮಾಡಿದಾಗ ಒಂದು 10 ನಿಮಿಷದಲ್ಲಿ ಕ್ಯಾರೆಟ್ ಹಲ್ವಾ ಆಗುತ್ತೆ. 10 ನಿಮಿಷದಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿ, ಸ್ವೀಟ್ ಮಾಡಿ, ಆ ದೇವ್ರ ಹತ್ರ ನೈವೇದ್ಯ ಇಟ್ಟು ತಿಂದು ಎಂಜಾಯ್ ಮಾಡ್ಕೊಳ್ಳೋಣ, ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ಅವಾಗನ ಈಗ ವೀಡಿಯೋಕ್ಕೆ ಬರೋದಾದರೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಫಸ್ಟ್ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು. ಗೋಡಂಬಿ, ಬಾದಾಮಿ ಪೀಸ್ ಮಾಡಬೇಕು. ಸ್ವಲ್ಪ ದಪ್ಪ ಪೀಸೇ ಇರಬೇಕು. ದಪ್ಪದಿದ್ದರೆ ತಿಂದಾಗ ಚೆನ್ನಾಗಿರುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಬೇರೆ ಪ್ಲೇಟಿಗೆ ತಗೊಂಡು ಆ ಪ್ಯಾನಲ್ಲೇ ತುಪ್ಪ ಇದೆಯಲ್ಲ, ಆ ತುಪ್ಪದಲ್ಲೇ ನಾವು ಕ್ಯಾರೆಟ್ ತುರಿದಿದ್ವಲ್ಲ, ತುರಿನ ಹಾಕ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾರೆಟಲ್ಲಿ ಕೆಲವ್ರು ಏನು ಮಾಡ್ತಾರೆ, ಫಸ್ಟೇ ಹಾಲು ಹಾಕ್ಬಿಟ್ಟು ಕ್ಯಾರೆಟ್ ಬೇಯಿಸ್ಬಿಡ್ತಾರಲ್ಲ, ಆ ಮಿಸ್ಟೇಕ್ನ ಮಾಡಬೇಡಿ. ಫಸ್ಟು ತುಪ್ಪದಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆ ಕ್ಯಾರೆಟ್ ಹಸಿ ವಾಸನೆ ಹೋಗಿ ನಮಗೆ ಕ್ಯಾರೆಟ್ ಹಲ್ವಾ ತುಂಬ ಟೇಸ್ಟಾಗಿ ಬರುತ್ತೆ. ನಾನಿಲ್ಲಿ ಹಾಲು ಪೌಡರಲ್ಲೇ ಹಾಲು ಮಾಡಿ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ತುಂಬ ಸಖತ್ ಟೇಸ್ಟಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಅಂದರೆ ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ, ಮಾಡಿ. ಈಗ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಕುದಿಯೋಕೆ ಬಿಡಿ. ಆ ಹಾಲೆಲ್ಲ ನಮಗೆ ಹಾವಿಯಾಗಿ ಕ್ಯಾರೆಟ್ ಎಲ್ಲ ಕುಡಿದ್ಬಿಡ್ಬೇಕು. ಅಲ್ಲಿಗಂಟ ನಾವು ಫ್ರೈ ಮಾಡ್ಕೋಬೇಕು. 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ. ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ಡೌಟ್ ಇದ್ದರೆ ಸ್ವಲ್ಪ ಹಿಂಗೆ ನೋಡಿ. ಇನ್ನು ಬೆಂದಿಲ್ಲ ನೋಡಿ, ಇನ್ನೊಂದು 5 ನಿಮಿಷ ಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಬೆಂದಿಲ್ಲ. ಇನ್ನೊಂದು 5 ನಿಮಿಷ ಮುಚ್ಚಳ ಇಟ್ಟು ಮತ್ತೆ ನಾವು ಒಂದು 5 ನಿಮಿಷ ಕುದಿ ಹಾಕಿಬಿಟ್ರೆ ಹಾಲೆಲ್ಲ ಇದೆಯಲ್ಲ, ಈ ಹಾಲೆಲ್ಲ ಇದ್ದಾಗ ನಾವು ಸಕ್ಕರೆ ಯಾವತ್ತೂ ಹಾಕಬಾರ್ದು. ಆ ಹಾಲೆಲ್ಲ ಹಾವಿಯಾಗಿ ಚೆನ್ನಾಗಿ ಕ್ಯಾರೆಟು ಕುಡ್ದ ಮೇಲೇ ನಾವು ಸಕ್ಕರೆ ಹಾಕಬೇಕು. ಆವಾಗಲೇ ಟೇಸ್ಟ್ ಇರುತ್ತೆ. ನೀವು ಹಾಲಿದ್ದಾಗ ಸಕ್ಕರೆ ಹಾಕ್ಬಿಟ್ರೆ ಆ ಟೇಸ್ಟ್ ಬಿರಲ್ಲ, ಒಂಥರ ಹಸಿ ವಾಸನೆ ಥರನೇ ಇರುತ್ತೆ. ನೀವು ಹಾಲೆಲ್ಲ ಡ್ರೈ ಆಗಬೇಕು. ಫುಲ್ಲು ನೋಡ್ತಾ ಇದ್ರಲ್ಲ, ಈ ಥರ ಡ್ರೈ ಆದಮೇಲೆ ಸಕ್ಕರೆ ಹಾಕಿ ಆವಾಗ ನಿಮಗೆ ಕ್ಯಾರೆಟ್ ಹಲ್ವಾ ತಿಂದರೆ, ಅಂಗಡಿಯಲ್ಲಿ ಎಲ್ಲೆಲ್ಲಿ ಸ್ವೀಟ್ ಶಾಪಲ್ಲಿ ತಿಂದರೆ ಹೆಂಗಿರುತ್ತೋ ಆ ಸ್ವೀಟ್ನೆಸ್ ಬರುತ್ತೆ. ಇಲ್ಲಿ ನಾನು ಸಕ್ಕರೆ ಅರ್ಧ kg ಕ್ಯಾರೆಟಿಗೆ 200 ಗ್ರಾಮ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೆನಪಿಟ್ಕೊಳ್ಳಿ, ಒಂದು ಸಕ್ಕರೆ, ಕೆಲವು ಸಕ್ಕರೆ ಸ್ವೀಟ್ ಇರುತ್ತೆ, ಕೆಲವು ಸಕ್ಕರೆ ಸಪ್ಪೆ ಇರುತ್ತೆ. ಸೊ ಆವಾಗ ನೀವು ಇನ್ನೊಂದು 25 ಗ್ರಾಮ್ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಯಾಕಂದ್ರೆ ಸ್ವೀಟ್ ಜಾಸ್ತಿ ಇದ್ದಾಗ 200 ಗ್ರಾಮ್ ಹಾಕಿದ್ರೆ ಸಾಕಾಗುತ್ತೆ. ಸಪ್ಪೆ ಸಕ್ಕರೆ ಇದ್ದಾಗ ಇನ್ನೂ 25 ಗ್ರಾಮ್ ಎಕ್ಸ್ಟ್ರಾ ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆದ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ನೋಡಿ, ಈಗ ಸಕ್ಕರೆ ಹಾಕಿದ್ವಲ್ಲ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಆ ಕ್ಯಾರೆಟಿಗೆ ಚೆನ್ನಾಗಿ ಹಿಡಿದಾದ್ಮೇಲೆ ಲಾಸ್ಟಲ್ಲಿ ತುಪ್ಪ ಒಂದು 5 ಟೇಬಲ್ ಸ್ಪೂನ್ ಹಾಕೋದಲ್ಲ, ಸುರಿಬೇಕು. ಕ್ಯಾರೆಟ್ ಹಲ್ವಾಗೆ ತುಪ್ಪ ಇದ್ರೇ ಟೇಸ್ಟ್ ಇರುತ್ತೆ. ನಾವು ಫಸ್ಟ್ ಒಂದು 2 ಟೇಬಲ್ ಸ್ಪೂನ್ ಹಾಕಿ ಡ್ರೈ ಫ್ರೂಟ್ಸು ಕ್ಯಾರೆಟ್ ಎಲ್ಲ ಫ್ರೈ ಮಾಡಿದ್ವಿ. ಈಗ ಒಂದು 5 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದ್ರ ಮೇಲೆ ಏಲಕ್ಕಿ ಫ್ಲೇವರ್, ಯಾವುದೇ ಸ್ವೀಟ್ ಮಾಡಿದರೆ ಏಲಕ್ಕಿ ಇರಬೇಕು ತಾನೆ, ಏಲಕ್ಕಿ ಫ್ಲೇವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡಬೇಕು. ಆ ತುಪ್ಪ, ಏಲಕ್ಕಿ ಫ್ಲೇವರು ಆ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಹಿಡಿಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಫೈನಲಾಗಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಟಿದ್ವಲ್ಲ, ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ಹಾಕೊಳ್ಳಿ. ಸಾಕಾದ ಟೇಸ್ಟ್ ಇರುತ್ತೆ. ಈ ನ್ಯೂ ಇಯರ್ಗೆ ನೀವು ಈ ಥರ ಮಾಡಿ. ಇದೇ ಅಲ್ಲ, ಇದ್ರ ಜೊತೆ ನಾನ್ ವೆಜ್ ತಿಂದವರು ನಾನ್ ವೆಜ್, ವೆಜ್ ತಿಂದವರು ವೆಜ್ ಮಾಡಿ ನಾವೆಲ್ಲರೂ ಹ್ಯಾಪಿಯಾಗಿರ್ಬೇಕಂತ ನಾನು ಮನಸ್ಫೂರ್ತಿಯಾಗಿ ಆ ದೇವ್ರ ಮುಂದೆ ಬೇಡ್ಕೋತೀನಿ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಈ ಥರ ಮಾಡಿ ತಿನ್ನಿರಿ. ನಿಮಗೆ ಈ ಕ್ಯಾರೆಟ್ ಹಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ಎಲ್ಲರಿಗೂ ಬಾಯ್.